ಆತ್ಮೀಯ 4 ಸಾರಿಗೆ ನಿಗಮದ ನೌಕರ ಬಂಧುಗಳೇ ನಮಸ್ಕಾರ. ಬಂಧುಗಳೇ, ಹಲವಾರು ಜನ ವಿಡಿಯೋಗಳು ಮಾಡಿ ಈ ವೇತನದ ವಿಚಾರವಾಗಿ ಮಾತಾಡಿ ಅಣ್ಣ, ಯಾವುದೇ ಸಂಘಟನೆಗಳು ಕೂಡ ಮಾತಾಡ್ತಾ ಇಲ್ಲ, ನೌಕರಿಗೆ ಗೊಂದಲ ಆಗ್ತಾ ಇದೆ ಅನ್ನುವಂಥ ವಿಚಾರನ ತಿಳಿಸ್ತಾ ಇದ್ದೀರಾ. ಅದ್ರ ಭಾಗವಾಗಿ ಈ ವಿಡಿಯೋನ ದಯಮಾಡಿ ಸ್ಕಿಪ್ ಮಾಡಬೇಡಿ, ದಯಮಾಡಿ ಎಲ್ಲ ಕೂಡ ನೋಡಿ, ಮತ್ತು ಗೊತ್ತಿಲ್ಲದವ್ರಿಗೂ ಕೂಡ ಈ ವಿಡಿಯೋನ ತಲುಪಿಸಿ. ಯಾಕೆ ಅಂತಂದರೆ ಈಗ ಆಲ್ರೆಡಿ ಈ ರೀತಿ ವಿಡಿಯೋ ಮಾಡಿ ತಲುಪಿಸ್ತಾ ಇರೋದ್ರಿಂದ ಹಲವಾರು ಜನ ನೌಕರರು ಅವ್ರ ಸಮಸ್ಯೆ ಹೇಳಿ ಅವ್ರ ಸಮಸ್ಯೆಗಳನ್ನ ಪರಿಹರಿಸುವಂಥ ಕೆಲಸಗಳನ್ನ ಮಾಡ್ತಾ ಇದ್ದೀನಿ. ಅದರಿಂದ ಈಗ ಈ ವಿಚಾರ ಹೇಳ್ತಾ ಇರೋದು ಏನಪ್ಪ ಅಂತಂದರೆ, ಈಗ ಆಲ್ರೆಡಿ ಒಂದು ವಾಟ್ಸಪ್ನಲ್ಲಿ ಸುದ್ದಿ ಹರಿದಾಡ್ತಾ ಇದೆ. ಏನು ಅದು? ಇವತ್ತಿನ ಪ್ರಶ್ನೆ ಅದನ್ನೇ 28ನೇ ತಾರೀಕು ವಿಧಾನ ಪರಿಷತ್ತು ವಿಚಾರ ಒಂದು ಕಾಪಿ ಹಾಕ್ಬಿಟ್ಟು ಪಾಪ ಎಲ್ಲರೂ ಚರ್ಚೆ ಮಾಡ್ತಾ ಇದ್ದಾರೆ. ಏನಂತಂದರೆ, ನೋಡಪ್ಪ, ಈ ಏನು ಮಾನ್ಯ ಮಾಜಿ ಸಂಸದರು, ಮೈಸೂರಿನ ಮಾಜಿ ಸಂಸದರು ಪ್ರತಾಪ್ ಸಿಂಹನವರು ಒಂದು ಪ್ರಶ್ನೆಗಳು ಕೇಳಿದ್ದಾರೆ. ಕೆಲವೊಂದಷ್ಟು 38 ತಿಂಗಳು ಅರಿಯರ್ಸ್ ವಿಚಾರ ಇರ್ಬೋದು, 1/1/24 ವೇತನ ವಿಚಾರ ಸಂಬಂಧ ಇರ್ಬೋದು. ಅದ್ರ ಪ್ರಶ್ನಾವಳಿ ಕೇಳಿದಾಗ ಅದಕ್ಕೆ ಉತ್ತರ ಕೊಟ್ಟಿರುವಂಥದ್ದು, ಕೆಳಗಡೆ ಸಹಿ ಮಾಡಿರುವಂಥದ್ದು ವ್ಯವಸ್ಥಾಪಕ ನಿರ್ದೇಶಕರು ಅಂತ ಇದೆ, KSRTC ವ್ಯವಸ್ಥಾಪಕ ನಿರ್ದೇಶಕರು ಅಂತ ಇದೆ. ಆದರೆ ಅದರಲ್ಲಿ ಏನು ಹೇಳ್ತಾ ಇದ್ದಾರೆ ಅಂದರೆ, ಮಾನ್ಯ ಮುಖ್ಯಮಂತ್ರಿಯವರು ಈ ರೀತಿ ತಿಳಿಸಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಯಾವುದೇ ಆದೇಶ ಇಲ್ಲ, ಅಂದರೆ ಹಿಂಗೆ ಮಾಡಬೇಕು, ಹಿಂಗೆ ಮಾಡ್ತೀವಿ ಅಂತ ಆದೇಶ ಇಲ್ಲ. ಮುಖ್ಯಮಂತ್ರಿಯವರು, ರಾಜ್ಯದ ಮುಖ್ಯಮಂತ್ರಿಯವರು ತಿಳಿಸಿದ್ದಾರೆ ಅಂತೇಳಿ ಪ್ರಶ್ನೆಗೆ ಉತ್ತರ ಕೊಟ್ಟಿರುವಂಥದ್ದು. ಯಾರು ನೌಕರು ಗೊಂದಲ ಆಗಬೇಡಿ. ಜೊತೆಗೆ ಇವತ್ತು ಸಂಘಟನೆಗಳಲ್ಲಿ ಒಡಕು ಅನ್ನುವಂಥ ವಿಚಾರದಲ್ಲಿ ಎದ್ದು ಕಾಣ್ತಾ ಇರುವಂಥ ಪ್ರಶ್ನೆ ಇವತ್ತೇನಪ್ಪ ಅಂದರೆ, ನಾನು ಒಂದು ಸಂಘಟನೆಗಳನ್ನ ಕೇಳುವಂಥ ಪರಿಸ್ಥಿತಿ ಬಂದಿದೆ. ಯಾಕೆಂದರೆ ನೌಕರರು ಹೇಳ್ತಾ ಇರುವಂಥ ವಿಚಾರ ಇದು. ಏನು ಹೇಳ್ತಾ ಇದ್ದಾರೆ ಅಂತಂದರೆ, ಏನು ಕೂಟ ಅಂತ ಏನಿದ್ದಾರೆ, ಒಕ್ಕೂಟ ಅಂತ ಏನಿದ್ದಾರೆ ಅಂಥವ್ರಿಗೆ ಈ ರೀತಿ ಈಗ ಒಂದು ವಿಡಿಯೋ ಮಾಡಿ ಏನು ಹೇಳ್ತಾ ಇದ್ದಾರೆ, ನಿನ್ನೆ ಮೊನ್ನೆ ಒಂದು ವಿಡಿಯೋ ಮಾಡಿದ್ದಾರೆ. ನಾವು ಏನು ಉಪವಾಸ ಸತ್ಯಾಗ್ರಹ ಕೂರ್ತೀವಿ, ಯಾವಾಗ? ಶಿವರಾತ್ರಿ ನಂತರ ಅಂತ ಹೇಳ್ತಾ ಇದ್ದಾರೆ. ಏನೀಗ ಗೊಂದಲ ಮಾಡ್ತಾ ಇದ್ದಾರಲ್ಲ, ಈಗ ಯಾಕೆ ಹೇಳಿದ್ರು ಆ ಮಾತನ್ನ ಅಂತ ಜನ ಕೇಳ್ತಾ ಇದ್ದಾರೆ. ಚಂದ್ರು ಅವ್ರಿಗೆ ನಾನು ನೇರವಾಗಿ ಕೇಳ್ತಾ ಇದ್ದೀನಿ, ಅಲ್ಲಪ್ಪ ಚಂದ್ರು, ಇದೇ ಡಿಸೆಂಬರ್ ಕಳೆದ ವರ್ಷ ಇದೇ ಜಂಟಿ ಸಂಘಟನೆಯವರು ಕರೆ ಕೊಟ್ಟಾಗ ಓಪನ್ ಆಗಿ ಸ್ಟೇಟ್ಮೆಂಟ್ ಮಾಡಿದ್ರಿ, ಸುದ್ದಿಗೋಷ್ಠಿ ಮಾಡಿದ್ರಿ. ಏನಂತ ಮಾಡಿದ್ರಿ? ನಮ್ಮ ಬೆಂಬಲ ಇಲ್ಲ ಹೋರಾಟಕ್ಕೆ ಅಂತ ಹೇಳಿ, ಅಧಿಕೃತವಾಗಿ ನಮ್ಮ ಬೆಂಬಲ ಇಲ್ಲ ಅಂತ. ಯಾರ ಮಾತು ಕೇಳಿ ಹೇಳಿದ್ರು ಅಂತಂದ್ರೆ ನೌಕರು ಹೇಳ್ತಾ ಇದ್ದಾರೆ, ಮಾನ್ಯ ಸಾರಿಗೆ ಸಚಿವರು ಮಾತು ಕೇಳಿದ್ರು, ಮೊನ್ನೆ ವ್ಯವಸ್ಥಾಪಕ ನಿರ್ದೇಶಕರು ಅವತ್ತಿನ ದಿನ ಅನುಭವ್ ಕುಮಾರ್ ಅವರು ಇದ್ರು, ಅವ್ರ ಮಾತು ಕೇಳಿ ಓಪನ್ ಆಗಿ ಹೇಳಿಕೆ ಕೊಟ್ಟರು ಅನ್ನುವಂಥದ್ದನ್ನ ನೌಕರು ತಿಳಿಸ್ತಾ ಇದ್ದಾರೆ. ಈಗಲೂ ಕೆಲವೊಂದಷ್ಟು ಜನ ಮಾತಾಡ್ತಾ ಇದ್ದಾರೆ. ಏನಪ್ಪ ಅಂತಂದ್ರೆ, ಸಾರಿಗೆ ಸಚಿವರ ಮನೇಲಿ ಒಂದೊಂದು ದಿನಕ್ಕೆ 2 ದಿನಕ್ಕೆ 3 ದಿನಕ್ಕೆ ಅವ್ರ ಮನೇಲಿ ಇದಾರಂತೆ. ಹಾಗೆ ಹೀಗೆ ಊಹಾಪೋಹಗಳು ಹೇಳ್ತಾ ಇದಾರೆ ನೌಕರರು. ಅವ್ರು ಯಾಕೆ ಹೋಗ್ತಾ ಇದ್ದಾರೆ, ಏನ್ ಮಾಡ್ತಾ ಇದಾರೆ ಅಂತ ನಮ್ಗೆ ಅರ್ಥ ಆಗ್ತಾ ಇಲ್ಲ. ಮೊನ್ನೆ ಸಾರಿಗೆ ಸಚಿವರು ಏನ್ ಮಾಡ್ತಾ ಇದಾರೆ ಅನ್ನೋದು ತಮ್ಗೆ ಗೊತ್ತಿದೆ ತಾನೆ. ಈಗ ಹಿಂದೆ ಏನು ಮೀಟಿಂಗ್ ಕರೆದಾಗ 13ನೇ ತಾರೀಕು ಮೀಟಿಂಗ್ ಕರೆದಾಗ ಏನ್ ಹೇಳಿದ್ರು ನಿಮ್ಗೆ? ಡಿಸೆಂಬರ್ 13ರಲ್ಲಿ ಏನೇನು ಹೇಳಿದ್ರು? ಸದನದಲ್ಲಿ ಅಲ್ಲಿ ಚರ್ಚೆ ನಡೀತದೆ, ಚಳಿಗಾಲ ಅಧಿವೇಶನ, ಅಲ್ಲಿ ಮುಗಿಸ್ಕೊಂಡ್ಬಂದು ಮಾಡ್ತೀವಿ ಅಂತಂದ್ರು. ಏನ್ ಮಾಡಿದ್ರಿ? ಏನು ಮಾಡಲಿಲ್ಲ. ಇವತ್ತು ಅವ್ರು ಕರೆದೇ ಇಲ್ಲ, ಇವತ್ತಿಗೂ ಮೀಟಿಂಗು ಕರೆದೇ ಇಲ್ಲ. ಏನ್ ಮಾಡ್ತಾ ಇದಾರೆ? ಎಷ್ಟು ಸಾರಿ ಮೀಟಿಂಗ್ ಆಯ್ತು? ಮಾನ್ಯ ಮುಖ್ಯಮಂತ್ರಿಗಳ ಜೊತೆ ಎಷ್ಟು ಸಾರಿ ಮೀಟಿಂಗ್ ಆಯ್ತು? ಸಾರಿಗೆ ಸಚಿವರ ಜೊತೆ ಎಷ್ಟು ಸಾರಿ ಆಯ್ತು? ವ್ಯವಸ್ಥಾಪಕ ನಿರ್ದೇಶಕರ ಜೊತೆ ಎಷ್ಟು ಸಲ ಆಯ್ತು? ಈಗ ಇನ್ನೊಂದು 4 ತಿಂಗಳು ಕಳೆದ್ರೆ ಇವ್ರು ಬಂದು 3 ವರ್ಷ ಆಯ್ತ್ರಿ. ಇನ್ಯಾವ ಹೋರಾಟ ಮಾಡ್ತೀರಿ? ಯಾವಾಗ ಹೋರಾಟ ಮಾಡ್ತೀರಿ? ಈಗ ಹೇಳ್ತೀರಿ ಉಪವಾಸ ಸತ್ಯಾಗ್ರಹ ನಾವು ಕೂರ್ತೇವೆ, ಹಾಗೆ ಹೀಗೆ ಡ್ಯೂಟಿ ಮಾಡೋರು ಕೂಡ ಉಪವಾಸ ಸತ್ಯಾಗ್ರಹ ಮಾಡಿ ಅನುಕೂಲ ಆಗೋಯ್ತದೆ. ನೀವು ಅಸ್ವಸ್ಥರಾದ್ರೂ ಪರವಾಗಿಲ್ಲ, ನೀವು ಜೀವ ಕಳ್ಕೊಂಡ್ರು ಪರವಾಗಿಲ್ಲ, ನಿಮ್ಮ ಹೆಂಡತಿ ಮಕ್ಕಳು ಮಣ್ಣು ಹಾಕಿದ್ರು ಪರವಾಗಿಲ್ಲ ಅಂತ ಹೇಳ್ತಾ ಇದ್ರಲ್ಲ. ಹಿಂದೆ ಎಲ್ಲ ಉಪವಾಸ ಸತ್ಯಾಗ್ರಹ, ಹಿಂದೆ ಬಿಜೆಪಿ ಸರ್ಕಾರ ಇದ್ದಾಗ ಬೆಳಗಾಂ ಚಲೋ, ಬೆಳಗಾಮಲ್ಲಿ ಹೋರಾಟ, ಬಳ್ಳಾರಿಲಿ ಹೋರಾಟ, ದಾವಣಗೆರೆಯಲ್ಲಿ ಸಮಾವೇಶ, ಕೋಲಾರದಲ್ಲಿ ಸಮಾವೇಶ ಎಲ್ಲ ಮಾಡಿದ್ರಲ್ಲಪ್ಪ. ಯಾಕಪ್ಪ ಬೆಳೆ ಬೇಯಿಸ್ಲಿಲ್ಲ? ಈಗ ಡಿಸೆಂಬರ್ 31ನೇ ತಾರೀಕು ಲಾಸ್ಟ್ ಇಯರ್ ಅಲ್ಲಿ ಇವ್ರು ಕರೆ ಕೊಟ್ಟಾಗ ನೀವು ಬೆಂಬಲ ಇಲ್ಲ ಅಂತೇಳಿ ಓಪನ್ ಸ್ಟೇಟ್ಮೆಂಟ್ ಮಾಡ್ಬಿಟ್ಟು ಏನು ಬಜೆಟ್ನಲ್ಲಿ, ಮಾರ್ಚ್ಗೆ ಬಜೆಟ್ ಇದೆ, ಅವ್ರು ಏನಾದರೂ ಮಾಡಲಿಲ್ಲ ಅಂತಂದ್ರೆ ನಾವು ಧರಣಿ ಸತ್ಯಾಗ್ರಹ, ಮತ್ತೊಂದು ಸತ್ಯಾಗ್ರಹ ಮಾಡ್ತೀವಿ ಅಂತಂದಲ್ಲಪ್ಪ.
ಹೋದ ವರ್ಷದಿಂದ ಈ ವರ್ಷಕ್ಕೆ ಬಂದಿದೆ ಜನವರಿಗೆ. ಇದೇ ತಿಂಗಳಲ್ಲಿ ನೀವು ಹೋಸಲಿ ಕರೆ ಕೊಟ್ಟು ಮಾಡಿದ್ದಂಥದ್ದು ಮಾತಾಡಿದ್ದಂಥದ್ದು. ಇದೇ ಬಜೆಟ್ನಲ್ಲಿ ಏನಾರು ಮಾಡಲಿಲ್ಲ ಅಂದ್ರೆ ಮತ್ತೊಂದು ಮಾಡ್ತೀವಿ ಅಂತ. ಈಗ 29ನೇ ತಾರೀಕು ಏನು ಹೋರಾಟ ಇದೆ, ಆ ಹೋರಾಟಕ್ಕೆ ಹಲವಾರು ರೀತಿಯಲ್ಲಿ ಸಿದ್ಧತೆಗಳು ನಡೀತಾ ಇದ್ದಾವೆ. ಆ ಸಿದ್ಧತೆಗೆ ಮಣ್ಣು ಹಾಕ್ಬೇಕು, ಕಲ್ಲು ಹಾಕ್ಬೇಕು ಅನ್ನೋಂಥ ವಿಚಾರ ಇದೆಯಾ ನಿಮ್ಮ ಹತ್ರ? ಯಾಕೆ ಗೊತ್ತಾಗ್ತಾ ಇಲ್ಲ? ನೌಕರು ಹೇಳ್ತಾ ಇದ್ದಾರೆ, ನಾನು ಹೇಳ್ತಾ ಇಲ್ಲ. ಸಾರಿಗೆ ಸಚಿವರ ಮನೇಲಿ ಅಪ್ಪ ನಿನ್ ಕೆಲಸ 2 ದಿನಕ್ಕೂ 3 ದಿನಕ್ಕೂ ಅವ್ರು ಹೇಳ್ತಾ ಇದ್ದಾರೆ. ನೌಕರರು ಅವ್ರ ಜೋಬ್ ತುಂಬಿಸ್ಕೊತಾ ಇದ್ದಾರೆ, ಅವ್ರ ಹೊಟ್ಟೆ ತುಂಬಿಸ್ಕೊತಾ ಇದ್ದಾರೆ ಅನ್ನೋ ರೀತಿ ನೌಕರರು ಮಾತಾಡ್ತಾ ಇದ್ದಾರೆ. ಅರ್ಥ ಮಾಡ್ಕೊಳ್ಳಿ. ಇವತ್ತು ಆಮೇಲೆ ಮಾಡ್ತೀವಿ ಅಂತ ಹೇಳ್ತಿರಲ್ಲ, 3 ವರ್ಷದಿಂದ ಏನ್ ಮಾಡ್ತಿದ್ರಪ್ಪ? ಕಾಯಿ ಮೇಲೆ ತಿಂತಿದ್ರಾ? ನಿಮ್ಗೆ ಒಂದು ಹೆಸರುಗಳನ್ನ ನಾಮಕರಣ ಮಾಡಿದ್ದಾರೆ. ಅದೇನೋ ಬೂದಿ ಬಾಬಾ ಅಂತೆ, ಬುರ್ಡೆ ಬಾಬಾ ಅಂತೆ, ಮತ್ತೆ ಇನ್ನೊಂದು ರೀತಿಲಿ ಏನೋ ಎಜುಕೇಟೆಡ್ ಪರ್ಸನ್ 4ನೇ ರ್ಯಾಂಕು ರಾಜ್ಯಕ್ಕೆ. ಏನ್ರಿ ಈಗ ಡಿಸ್ಮಿಸ್ ಸಸ್ಪೆಂಡ್ ಆದವರು ಮಧ್ಯೆ ಹಿಂದೆ ಎಲ್ಲ ತಾವೇನ್ ಮಾಡಿದ್ರಿ? ಮುಸ್ಕರದಲ್ಲಿ ಆಯ್ದಲ್ಲ ಪೊಲೀಸ್ ಕೇಸ್ಗಳು, ವರ್ಗಾವಣೆ, ವಜಾ ಆದ್ರಲ್ಲ. ವಜಾದ ನೌಕರ ಹತ್ರ 3 ಸಾವಿರ ದುಡ್ಡು ಪಡ್ಕೊಂಡು 700-800 ಜನ ಹತ್ರ ಅವ್ರು ದುಡ್ಡು ಕೊಟ್ಟಿಲ್ಲ ಅಂತ ನಿಮ್ಮ ಆಫೀಸ್ನ ಅಲ್ಲಾಡಿರುವಂತ ನಿರ್ದೇಶನಗಳು ನೌಕರರು ದೂರ ಮಾಡ್ತಾ ಇದಾರೆ. ಇವತ್ತು ಏನ್ ಮಾಡಿದ್ರಿ? ಈಗ ನೌಕರನ್ನ ಈಗ ಮುಂದೆ ಹೋರಾಟ ಮಾಡ್ತೀವಿ ಅಂತ, ಧರಣಿ ಮಾಡ್ತೀವಿ ಅಂತ ದಿಕ್ಕೆಡಿಸ್ತಾ ಇದ್ದೀರಾ. ಹಿಂದೆ ಬೆಂಬಲ ಇಲ್ಲ ಅಂದ್ರೆ ತಿರ್ಗಾ ಆಗಸ್ಟ್ ಅಲ್ಲಿ ಅವರು ತಿರ್ಗಾ ಕರೆ ಕೊಟ್ರು. ಆಗ ಯಾರೋ ಮಾಹಿತಿ ಹಕ್ಕಲ್ಲಿ ಸಾರಿ ಏನು ಕೋರ್ಟ್ಗೆ ಒಂದು ಅಪೀಲ್ ಹೋದ್ರು, ಅದರಿಂದ ತಡೆ ಆಯ್ತು. ಆದ್ರೆ ಅದನ್ನ ನೀವೇ ಮಾಡಿದ್ದು ಅಂತೇಳಿ ಜನ ಮಾತಾಡ್ತಾ ಇದ್ದಾರೆ. PLI ಹಾಕುದನ್ನ ನೌಕರಿಗೆ ನ್ಯಾಯ ಕೊಡಿಸ್ಬೇಕಾದಂತ ಬಂದವರು ನೀವು. ಇವತ್ತು ನಿಮ್ಮ ಭಾಗದಲ್ಲಿ, ಯಾವ ಭಾಗದಲ್ಲಿ? ಹುಬ್ಳಿ ಭಾಗದಲ್ಲಿ ಆ ಲೀಡ್ರು, ಪೂರ್ತಿ ಲೀಡರ್ಗಳು, ಆ ಭಾಗದ ಲೀಡರ್ಗಳು ನಿಮ್ಮನ್ನ ಬಿಟ್ಟು ಬೇರೆ ಸಂಘಟನೆಗೆ ಹೋಗಿ ಸೇರ್ಪಡೆ ಆಗಿದ್ದಾರೆ. ಯಾಕೆ? ನಿಮ್ಮ ಏನು ದ್ವಿಗುಣ ನೀತಿಗಳಿದಾವೆ ಅದಕ್ಕೆ. ಜೊತೆಗೆ ಮಾನ್ಯ ಸರ್ಮಾಜಿಯವರು ವಿಚಾರ ಹೇಳ್ತೀರಿ. ಸರ್ಮಾಜಿಯವರು ತುಂಬಾ ಹಿರಿಯರಿದ್ದಾರೆ, ಬಹಳ ಗೌರವಾನ್ವಿತರಿದ್ದಾರೆ. ಅವರು ಏನ್ ಹೇಳಿದ್ರು ನಿಮ್ಗೆ? ಏನ್ ತಿಳಿಸಿದ್ರು? ಅದನ್ನ ಬಂದು ಪಾಲಿಸಿದ್ರ ತಾವು? ಬೆಂಗಳೂರಿನಲ್ಲಿ ಜಂಟಿ ಸಂಘಟನೆಗೆ ಹೋಗಿ ಸೇರಿ ಒಂದು ರೀತಿಯಲ್ಲಿ ಹೋರಾಟವನ್ನ ಒಂದು ಉತ್ತಮವಾಗಿ ತಗೊಂಡೋಗೋಣ ಅಂತ ತಿಳಿಸಿದ್ರಲ್ಲ, ಬಂದು ಯಾರ ಜೊತೆ ಮಾತಾಡಿದ್ರಿ? ಯಾಕೆ ಮಾತಾಡಲಿಲ್ಲ ತಾವು? ಅಷ್ಟರಿಂದ ಯಾಕೆ ವಿಡಿಯೋಗಳು ಮಾಡಲಿಲ್ಲ? ಈಗ ಮೊನ್ನೆ ವಿಡಿಯೋ ಮಾಡಿಬಿಟ್ಟು ಈಗ 29ಕ್ಕೆ ನೌಕರರು ಅಣಿ ಆಗ್ತಾ ಇದಾರೆ, ಅದಕ್ಕೆ ಕಲ್ಲು ಹಾಕ್ಬೇಕು ಅಂತನಾ? ಯಾಕ್ರಿ? ನೌಕರರು ನಿಮ್ಮನ್ನ ತುಂಬಾ ಬೆಳೆಸಿದ್ದಾರೆ, ನಿಮ್ಗೆ ತುಂಬಾ ಗೌರವ ಕೊಟ್ಟಿದ್ದಾರೆ. ಅದನ್ನ ಉಳಿಸ್ಕೋದಲ್ಲೇ ನೀವು ಈ ರೀತಿ ಕಲ್ಲು ಹಾಕೋ ಕೆಲಸನ ಮಾಡ್ಕೊಂಡು ಬರ್ತಾ ಇದ್ರಿಲ್ಲ. ಇದು ಸರಿಯೇ? ನಿಮ್ಗೆ ಸರಿ ಅನ್ಸುತ್ತಾ? ಊಟ ಮಾಡೋದು ಅರ್ಥ ಇದೆಯಾ? ಈ ಜಂಟಿ ಮಮ್ಮ ತಂದವ್ರು ಯಾರು ಅಂತ ತಮಗೆ ಗೊತ್ತಿದ್ಯಾ? ಡಿಸ್ಮಿಸ್ ಅವರಲ್ಲ, ಅವ್ರಿಗೆ ಜಂಟಿ ಮಮ್ಮ ತಂದ್ರಲ್ಲ. ಇದೇ ಶ್ರೀರಾಮುಲು ಅವ್ರ ಜೊತೆ ಮಾತುಕತೆ ಮಾಡಿ. ಯಾರು? ತಾವುಗಳೇ ಮಹಾನ್ ಭಾವರು. ನಾವು ಮುಸ್ಕರ ಮಾಡಿಸಿ ಅನ್ಯಾಯ ಮಾಡಿದಾಗ ಆ ಜಂಟಿ ಮಮ್ಮ, ಇವತ್ತು ಜಂಟಿ ಮಮ್ಮ ಅಂದ್ರೆ ಸುಮಾರು 10 ವರ್ಷ ಯಾವುದೇ ರೀತಿ ಚರ್ಚೆ ಆಗಿ ಇತ್ಯರ್ಥ ಆಗ್ಲಿಲ್ಲ ಅಂತಂದ್ರೆ ಅಂತ ಪ್ರಕರಣಗಳಿಗೆ ಮಾತುಕತೆ ಮಾಡಿ 2 ಕಡೆಯಿಂದ ಒಪ್ಪಂದ ಮಾಡಿ ಕ್ಲೋಸ್ ಮಾಡುವಂಥದ್ದು. ಇನ್ನೂ ಒಂದು 6 ತಿಂಗಳಾಗಲಿಲ್ಲ, ವರ್ಷ ಆಗ್ಲಿಲ್ಲ, ನೀವು ಹೋಗಿ ಮಾತುಕತೆ ಮಾಡಿ ನಿಮ್ಗೆ ಹೆಸರು ಬೇಕಾಗಿತ್ತು, ಅವ್ರ ಜೊತೆ ಚರ್ಚೆ ಮಾಡಬೇಕಾಗಿತ್ತು. ಆದ್ರಿಂದ ನೀವು ಜಂಟಿ ಮಮ್ಮ ತರಿಸಿ ನೌಕರನ್ನ ಹೊಟ್ಟೆ ಮೇಲೆ ಹೊಡೆದ್ರಿ. ಇವತ್ತು ಇನ್ನೂ ಪೊಲೀಸ್ ಕೇಸ್ಗಳಲ್ಲಿ ಅಲಿತಾ ಇದೀವ್ರಿ. 15 FIR ಇದ್ರಿ ನನ್ನ ಮೇಲೆ, ಏತ್ರಿ ಎಲ್ಲಾ ಕಡೆ, ಎಲ್ಲಾ ಸ್ಟೇಷನ್ ಅಲ್ಲೂ. ನಾನು ಕೆಲಸ ಇಲ್ದಿರೋ ಮನೇಲಿದ್ರು ಕೂಡ ಇವತ್ತು ಹೋರಾಟ ಮಾಡ್ತಾ ಇದ್ದೀನಿ. ಇವತ್ತು ವೇತನಕ್ಕಾಗಿ ಅಲ್ಲ, ಇವತ್ತು ಹಲವಾರು ಡಿಪೋಗಳ ಸಮಸ್ಯೆ ಇದೆ ರೀ. ಅಲ್ಲಿ ಕೇಳೋರು ಯಾರಿದ್ದಾರೆ? ಅದಕ್ಕೆ ಆ ಲೀಡರ್ಗಳು ಯಾರು ಸ್ಪಂದಿಸ್ತಾ ಇದ್ದಾರೆ? ಪಾಪ ನೌಕರು ಕಣ್ಣೀರಾಗ್ತಾ ಇದ್ದಾರೆ. ಇವತ್ತು ಯಾವ ಪ್ರಣಾಳಿಕೆ ಹೇಳ್ತಾ ಇದ್ರಲ್ಲ, ಪ್ರಣಾಳಿಕೆಗೆ ಏನು ಹೋರಾಟ ಮಾಡಿದಿರಿ ನೀವು? ಎಷ್ಟು ಹೋರಾಟ ಮಾಡಿದಿರಿ? ಸರ್ಕಾರ ಹೇಳಿದೆ ಕರೆಕ್ಟು, ಹೋರಾಟ ಮಾಡ್ಬೇಕಾದ್ರೆ ಯಾರು ಮಾಡಿದಿರ ಹೋರಾಟನ? ಬರೀ ಮನವಿ ಪತ್ರ ಕೊಟ್ಬಿಟ್ಟು ಫೋಟೋ ಹೊಡ್ಸ್ಕೊಬಿಟ್ರೆ ಆಗೋಯ್ತದ? ಬಗೆಹರಿಗೆ ಹೋಗ್ತದ? ಇದನ್ನೇ ಮಾಡ್ಕೊ ಬಂದ್ರಲ್ಲ. ಇನ್ನೊಂದು 3-4 ತಿಂಗಳು ಕಳೆದ್ರೆ 3 ವರ್ಷ ಆಯ್ತದೆ. ಅನಾವಶ್ಯಕವಾಗಿ ನೌಕರನ್ನ ಬೀದಿಗೆ ತರಬೇಡಿ. ನಿಮ್ ಜಗಳದಲ್ಲಿ ಅದೇನೋ ಕೂಸು ಬಡವಾಯ್ತು ಅಂತಾರಲ್ಲ, ಗಂಡ ಹೆಂಡತಿರ ಮಗ ಜಗಳದಲ್ಲಿ, ಆ ರೀತಿ ಹಾಳು ಮಾಡಬೇಡ್ರಿ.
ನಿಮ್ಮ ಆಟ ಪಾಠಗಳೆಲ್ಲ ನೌಕರರು ತಿಳ್ಕೊಂಡಿದ್ದಾರೆ. ಇವನ್ ಕೈಲಿ ಏನು ಆಗಲ್ಲ, ಇವನ್ ಏನು ಮಾಡಲ್ಲ ಅನ್ನೋ ರೀತಿಲಿ. ಅದಕ್ಕೆ ನಾನು ಒಬ್ಬಂಟಿಯಾಗಿ ಏಕಾಂಗಿಯಾಗಿ ಹೋರಾಟ ಮಾಡ್ತಾ ಇದ್ದೀನಿ. ಏನ್ ಮಾಡಿದ್ದೀನಿ? ರಾಜ್ಯಪಾಲರಿಗೆ ಮನವಿ ಕೊಟ್ಟಿದ್ದೀನಿ, ಸ್ಪೀಕರ್ ಅವ್ರಿಗೆ ಮನವಿ ಕೊಟ್ಟಿದ್ದೀನಿ. ಅದನ್ನ ನಿನ್ನೆ ಇವತ್ತು ಕೇಳಿದ್ದೀನಿ. ಎಲ್ಲ ಸಿದ್ಧತೆಯಲ್ಲಿ ಟೇಬಲ್ ಮೇಲಿದೆ, ರಾಜ್ಯಪಾಲರ ಅಂಗಳದಲ್ಲಿ ಟೇಬಲ್ ಮೇಲಿದೆ. ಅವರು ಪ್ರೋಸೆಸ್ ಮಾಡ್ಬೇಕಾ ಬಿಡ್ಬೇಕಂತ ತೀರ್ಮಾನ ಮಾಡೋದು ಅವ್ರ ಕೈಲಿದೆ ಅಂತೇಳಿ ಕೇಸ್ ವರ್ಕರ್ಗಳು ಮತ್ತೆ ಕಾರ್ಯದರ್ಶಿಯವರು ನನಗೆ ತಿಳಿಸಿದ್ದಾರೆ. ಯಾವುದೇ ಕಾರಣಕ್ಕೂ ನಾನು ಕೈ ಬಿಡಲ್ಲ. ನೌಕರನ್ನ ತಂದೆ ತತ್ತೀನಿ. ನೀವ್ ಯಾವ ರೀತಿ ಮಾಡಿಸ್ತೀರೋ ಏನ್ ಮಾಡಿಸ್ತೀರೋ ಅದು ನನಗೆ ಗೊತ್ತಿಲ್ಲ. ನೌಕರಿಗೆ ಏನ್ ಮಾಡಿಸ್ಬೇಕು, ಯಾವ ರೀತಿ ಮಾಡಿಸ್ಬೇಕು ಅಂತ ನನಗೆ ಗೊತ್ತಿದೆ. ನಾನು ಏಕಾಂಗಿ ಆದ್ರೂ ನೌಕರು ನನ್ನಿಂದ ಇದ್ದಾರೆ. ಬೆಂಬಲ ಕೊಡ್ತಾರೆ ಅಂತ ನಾನು ನೌಕರು ನಂಬಿದ್ದೀನಿ. ಕೊಡ್ತಾರೆ. ಎಜುಕೇಟೆಡ್ ಇದ್ದಾರೆ ನೌಕರರು, ಎಲ್ಲನ್ನು ಗಮನಿಸ್ತಾ ಇದ್ದಾರೆ ಯಾರ್ಯಾರು ಏನೇನು ಅಂತೇಳಿ. ನಾನು ನಿಮ್ಮ ಒಕ್ಕೂಟಕ್ಕೆ ಮಾತ್ರ ಕೇಳ್ತಾ ಇಲ್ಲ. ನಾನು ಈಗ ಇವ್ರಿಗೂ ಕೂಡ ನಾನು ಹೇಳ್ತೀನಿ, ಜಂಟಿ ಸಂಘಟನೆಗಳಿಗೆ ಅಲ್ಲ ರೀ, ಸರ್ಕಾರದ ಜೊತೆ ಎಷ್ಟು ಸಲ ಮಾತಾಡ್ತೀರಿ? ಜಂಟಿ ಸಂಘಟನೆಗಳೇ, ವ್ಯವಸ್ಥಾಪಕ ನಿರ್ದೇಶಕರ ಹತ್ರ ಎಷ್ಟು ಸಲ ಮಾತಾಡ್ತೀರಿ? ಎಷ್ಟು ಸಲ ಚರ್ಚೆ ಮಾಡ್ತೀರಿ? ಸಾರಿಗೆ ಸಚಿವರ ಹತ್ರ ಎಷ್ಟು ಸಲ ಚರ್ಚೆ ಮಾಡ್ತೀರಿ? ನೀವು ಅದೇನು ಹೇಳ್ತಲ್ಲ, ಅವ್ರಿಗೆ ಬೂದಿ ಬಾಬಾ, ಬುರ್ಡೆ ಬಾಬಾ, ಮತ್ತೊಂದು ಬಾಬಾ ಅಂತ ಅವ್ರನ್ನ ಹೆಸರು ಇಡ್ತಾರೆ. ತಮ್ಗೇನು ಇಡಿಸ್ತಾ ಇರ್ತಾರೆ ಗೊತ್ತಾ ನೌಕರರು? ಎಲ್ಲೋ ಯಾವುದೋ ಒಂದು ಟಿವಿಲಿ ಕೂತ್ಕೊಂಡು ಏನ್ ಕಿರ್ಚಾಡ್ಬಿಟ್ರೆ ನಮ್ಮ ಮಾತಾ ಕೇಳ್ಬಿಡ್ತಾರೆ, ನಾವು ಅದಕ್ಕೆ ಬದ್ಧತೆ ಆಗಿದ್ದೀವಿ ಅಂತೇಳಿ ಜನರನ್ನ ದಿಕ್ತಪ್ಪಿಸ್ತಾ ಇದ್ದೀರಾ. ಒಂದ್ ಕಡೆ ಇವರು ಒಂದಿನ ಧರಣಿ ಅಂತ ಹೇಳಿ ಹಮ್ಮಿಕೊಂಡಿದ್ದಾರೆ. ಏನ್ರಿ ಮಾಡ್ತಾ ಇದೀರಿ? ಎಷ್ಟು ಧರಣಿಗಳು ಮಾಡ್ತೀರಿ? ಎಷ್ಟು ಸತ್ಯಾಗ್ರಹ ಮಾಡ್ತೀರಿ ನೌಕರಿಗೆ? ಅಂದ್ರೆ ಈಗ ಹಿಂದೆ ಇದೇ ರೀತಿ ಮಾಡಿ ಆಗಸ್ಟ್ ಅಲ್ಲಿ 5ನೇ ತಾರೀಕಲ್ಲಿ 32,000 ಜನಕ್ಕೆ ಚಾರ್ಜ್ ಶೀಟ್ ಕೊಟ್ಟಿದ್ರೆ. ಅದರಿಂದ ಕೆಲವೊಂದಷ್ಟು ಜನ ನನಗೆ ಫೋನ್ ಮಾಡಿ ಅವ್ರದ್ದು ಏನು ಚಾರ್ಜ್ ಶೀಟ್ಗಳು ಹಾಕಿ ನನಗೆ ಈ ರೀತಿ ತಡೆ ಹಿಡ್ದಿದಾರಣ, ನಾನು ಯಾರನ್ನ ಕೇಳ್ಬೇಕಣ ಅಂತ ಗುಳೋ ಅಂತ ಹೇಳ್ತಾನೆ ರೀ. ಅದನ್ನ ವಜಾ ಮಾಡಿಸಿದ್ರ ತಾವು ಜಂಟಿಯವರು? ಯಾಕೆ ಮಾಡಿಸ್ಲಿಲ್ಲ? ನೀವು ಕರೆ ಕೊಡ್ತಲೇ ಇರಿ, ನೌಕರು ಚಾರ್ಜ್ ಶೀಟ್ ತಗತಲೇ ಇರಲಿ, ವಜಾ, ಡಿಸ್ಮಿಸ್, ಸಸ್ಪೆಂಡ್, ಪೊಲೀಸ್ ಕೇಸ್ ಹಾಕಿಸ್ಕತಲೇ ಇರಲಿ. ನೀವು ಮುಖಂಡರು ಮಾತ್ರ ಇಲ್ಲಿ ತುಂಬಾ ಊಟ ಮಾಡ್ಕೊಂಡು ಟೀ ಬಿಸ್ಕೆಟ್ ಕೊಡ್ತಾರೆ, ಅಲ್ಲಿ ಹೋಗಿ ಚರ್ಚೆ ಮಾಡಿ ಕುತ್ಕೊಂಡು ಮೀಟಿಂಗ್ ಮಾಡ್ಕೊಂಡು ಬತ್ತಲೇ ಇರಿ. ಟೀ ಬಿಸ್ಕೆಟ್ ತಿನ್ಕೊಂಡು ಬತ್ತಲೇ ಇರಿ. ಯಾವುದು ಬಗೆಹರಿಯೋದು ಬೇಡ. ನೌಕರು ಹೊಟ್ಟೆ ತುಂಬೋದು ಬೇಡ. ನೌಕರು ಹೊಟ್ಟೆ ಮೇಲೆ ತಣ್ಣೀರ್ ಬಟ್ಟೆ ಹಾಕಿ ಬಾಯಿಗೆ ಅನ್ನ ಹಾಕ್ಬೇಡಿ, ಮಣ್ಣು ಹಾಕ್ತಾ ಇದ್ದೀರಿ ಇಬ್ರು ಸೇರ್ಕೊಂಡು. ನಾವು ಮಾತಾಡಬಾರ್ದು ಅಂತ ನಾನು ಬಹಳ ತಾಳ್ಮೆಯಿಂದ ಕಾಯ್ತಾ ಇದ್ದೀನಿ. ಸುಮ್ಮನೆ ಯಾಮರ್ಸುವಂಥದ್ದನ್ನ ಬಿಡಿ. ಎಷ್ಟ್ರಿ ಹೋರಾಟ ಮಾಡಬೇಕು? ಈಗ ಮ್ಯಾನೇಜ್ಮೆಂಟ್ ಅವ್ರದ್ದು ನಿನ್ನೆ ಒಂದು ಪತ್ರ ಹೊರಡಿಸವ್ರೆ, ನೋ ವರ್ಕ್ ನೋ ಪೇ. ಏನ್ರಿ ಮಾತೆತ್ರೆ ನೋ ವರ್ಕ್ ನೋ ಪೇ? ಹೇಳ್ಬೇಡಿ ಅಂತ ನಾನು ಹೇಳಲ್ಲ. ಹೌದು ಸ್ವಾಮಿ, 2 ವರ್ಷ ಆಯ್ತಲ್ಲ, ನಮಗ್ ಕೊಡ್ಬೇಕಾದ್ರೆ ನಮ್ಮ ಟೈಮ್ ಕೊಟ್ಟಿದ್ರೆ ನಾವ್ ಯಾಕ್ರಿ ಹೋರಾಟ ಮತ್ತೊಂದು ಹೋಗ್ತೀವಿ? ಯಾಕೆ ಹೋಗ್ತೀವಿ? ನೀವು ಹೋರಾಟ ಮಾಡಬೇಡಿ ಅಂತೀರಿ. ಇವತ್ತು ಸಂವಿಧಾನ ಹಕ್ಕು ನಮಗೆ ಕೊಟ್ಟಿದ್ದಾರೆ. ಭಾರತದ ಪ್ರಜೆಯಾಗಿ ಅನ್ಯಾಯದ ವಿರುದ್ಧ ಹೋರಾಟ ಮಾಡಲಿಕ್ಕೆ ಹಕ್ಕು ಕೊಟ್ಟಿರುವಂತದ್ದು. ಇದೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮಗೆ ಒಂದು ಕಾನೂನನ್ನ ಮಾಡಿದ್ದಾರೆ. ಎಲ್ಲ ಅನ್ಯಾಯ ಐತೆ, ಅನ್ಯಾಯ ಕೇಳಿ ಅಂತೇಳಿ. ಅದಕ್ಕೆ ನಾವು ಕೇಳ್ತಾ ಇದೀವಿ, ನಮ್ಗೆ ಕೊಡ್ಬೇಕಾದನ್ನು ಕೊಡಿ. ಹೋರಾಟ ಮತ್ತೊಂದು ಮತ್ತೊಂದು ಯಾಕೆ ಮಾಡ್ತೀವಿ? ಅದು ಯಾವ ಇಲಾಖೆಯಲ್ಲೂ ಇಲ್ಲದೆ ಇರುವಂತ ಕಾನೂನುಗಳು ನಮ್ಮ ಇಲಾಖೆಯಲ್ಲಿ. ಇದು ನೋ ವರ್ಕ್ ನೋ ಪೇ. ಜೊತೆಗೆ ಯಾರು ಗೈರು ಹಾಜರಿ ಆಗ್ತಾರೆ ಅವ್ರ ಮೇಲೆ ಸೂಕ್ತ ಶಿಸ್ತು ಕ್ರಮ ಜರುಗಿಸಿ ಅಂತ ಹೇಳ್ತೀರಿ. ಅದ್ರ ಜೊತೆಗೆ ವಾರದ ರಜೆ ಇದ್ರೂ ಕೂಡ ಅವ್ರಿಗೆ ಏನಾದ್ರು ಅಗತ್ಯ ಇದ್ರೆ ಅವ್ರಿಗೆ ಕ್ಯಾನ್ಸಲ್ ಮಾಡಿ ಅಂತ ಹೇಳ್ತೀರಿ. ಯಾವ ಆಗ್ತಲ್ಲಿ ಹೇಳ್ತೀರಿ ಸ್ವಾಮಿ ತಾವು? ಮೋಟಾರ್ ವೆಹಿಕಲ್ ಅಮೆಂಡ್ಮೆಂಟ್ ಏನ್ ಹೇಳುತ್ತೆ? 48 ಗಂಟೆ ಡ್ಯೂಟಿ ಮಾಡಿದ್ರೆ ಅವ್ನಿಗೆ ವಾರದ ರಜೆ ಬರಬೇಕು. ಅಕಸ್ಮಾತ್ ವಾರದ ರಜೆ ಕೊಟ್ಟಿಲ್ಲ, ಡ್ಯೂಟಿ ಕಳಿಸ್ತೀರಿ ನೀವು. ಏನಾರ ಹೆಚ್ಚು ಕಡಿಮೆ ಆಯ್ತು, ಯಾರಿಗಾರ ಹೆಚ್ಚು ಕಡಿಮೆ ಆಯ್ತು, ಯಾರ್ರಿ ಹೊಣೆಗಾರರು? ನೀವ್ ಆಗ್ತೀರಾ? ನೋ ವರ್ಕ್ ನೋ ಪೇ ಮಾಡಿದ್ರಲ್ಲ, ವಾರದ ರಜೆಯನ್ನು ಕೊಡಬೇಡಿ ಅಂತ ಹೇಳ್ತೀರಲ್ಲ. ಆಡಳಿತ ಮಂಡಳಿಯವ್ರಿಗೆ ನಾನು ಕೇಳೋದಿಷ್ಟೇ, ನಮಗೆ ಸಂಸ್ಥೆಯಲ್ಲಿ ನಮ್ಗೆ ಏನ್ ಕೊಡಬೇಕು ಏನ್ ಬಿಡಬೇಕು ಅದು ನಿಮಗ್ ಸಂಬಂಧಪಟ್ಟದ್ದು ಕೊಡಿ. ಸರ್ಕಾರ ಹೇಳುತ್ತೆ ಅಲ್ಲಿನ ಉತ್ಪನ್ನಗಳನ್ನ ನೋಡಿ ಅವ್ರಿಗೆ ಕೊಡಬೇಕಾಗಿರುವಂತದ್ದು ಅಂತ ಹೇಳುತ್ತೆ. ಲಾಭ ನಷ್ಟ ಮಾತ್ರ ಇಲ್ಲ ಅಂತ ಹೇಳುತ್ತೆ. ಶಕ್ತಿ ಯೋಜನೆಯಲ್ಲಿ ಇಷ್ಟು ನೌಕರು ದುಡಿದು ಹೆಸರು ತರ್ತಾ ಇಲ್ಲ ಸರ್ಕಾರಕ್ಕೆ.
ಆದ್ರೆ ಸರ್ಕಾರ ಮಾಡ್ತಾ ಇರುವಂತದ್ದೇನು? ಜಂಟಿ ಸಂಘಟನೆಗಳೇ, ಸುಮ್ಮನೆ ನೌಕರನ್ನ ದಾರಿ ತಪ್ಪಿಸ್ಬೇಡಿ. ನೌಕರಿಗೆ ನ್ಯಾಯ ಕೊಡಿಸೋದಾದ್ರೆ ಒಗ್ಗಟ್ಟಾಗಿ ನಿಂತು ನ್ಯಾಯ ಕೊಡಿಸಿ. ಒಂದ್ ಕಡೆ ಈ ಚಂದ್ರು ಮಾನ್ಯ ಯಾರು ಶರ್ಮಾಜಿ ಅವರು ಇಷ್ಟ ಹೇಳ್ತಾರಲ್ಲ, ಅವರು ಜಂಟಿ ಸಂಘಟನೆ ಒಳಗಡೆ ಇದಾರಲ್ಲ. ಈಗ ಪ್ರತ್ಯೇಕವಾಗಿ ಹೋಗಿ ಏನ್ ಮಾತಾಡ್ತೀರಿ? ಮಾತಾಡಿದಾದ್ಮೇಲೆ ಬಂದು ನೀವೇನ್ ಮಾಡಿದ್ರಿ? ಒಳಗಡೆ ಗುಸು 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 ನಡೀತಾ ಇದೆ. ನೌಕರರು ಹೇಳ್ತಾ ಇದ್ದಾರೆ, ಇವರು ಪ್ರತಿದಿನ ಮ್ಯಾನೇಜ್ಮೆಂಟ್ ಜೊತೆ ಮಾತುಕತೆ ಮಾಡಕ್ ಹೋಗ್ತಾರೆ, ಮತ್ತೆ ಸಾರಿಗೆ ಸಚಿವರು ಮನೆಗೆ ಹೋಗ್ತಾರೆ. ಏನ್ ಮಾಡ್ತಾ ಇದಾರೋ ಗೊತ್ತಾಯಿಲ್ಲ. ಅವ್ರ ಜೊತೆ ಯಾರು ನೌಕರರಿಲ್ಲ, ಸುಮ್ಮನೆ ಹೇಳ್ಕೊಂಡು ದಾರಿ ತಪ್ಪಿಸ್ತಾ ಇದ್ದಾರೆ ಅಂತ ಹೇಳಿ ಜನ ಮಾತಾಡ್ತಾ ಇದ್ದಾರ್ರಿ. ನೀವು ನೌಕರರಿಂದ ಬಂದು ನೌಕರಿಗಾಗಿ ಮಾಡ್ತೀವಿ ಅಂತೇಳಿ ನಿಮಗೆ ನೀವೇ ಲೀಡ್ರು ಅಂತ ಹೇಳಿದವರು ಇವತ್ತು ನೌಕರಿಗೆ ಇಷ್ಟೊಂದು ಅನ್ಯಾಯ ಆಗ್ತಿದೆ. ನೀವೇನ್ ಮಾಡ್ತಾ ಇದ್ದೀರಿ? ಏನ್ ಕೊಡಿಸ್ತೀರಿ? ನಿಮ್ ಜಾಗದಲ್ಲಿ ಅವ್ರ ಜಾಗದಲ್ಲಿ ಕೂಸು ಬಡವಾಯ್ತು ಅಂತೇಳಿ ಎತ್ತು ಏರಿಗೆ ಕೋಣ ನೀರಿಗೆ ಅಂತ ಮಾಡ್ಕೊಂಡು ಇನ್ನು ಬಾಯಿಗೆ ಮಣ್ಣು ಹಾಕೋ ಕೆಲಸ ಮಾಡ್ತಿದ್ರಲ್ಲಪ್ಪ. ಇದು ನೌಕರು ಸಾಪ ತಟ್ಟದೆ ಬಿಡಲ್ಲ. ನಿಮ್ಗೆ ಯಾವುದೇ ಕಾರಣಕ್ಕೂ ನೌಕರು ಸಾಪ ತಟ್ಟದೆ ಬಿಡಲ್ಲ. ಏನ್ ಇವತ್ತು ಕಷ್ಟಪಟ್ಟು ದುಡಿತಾ ಇದ್ದಾರೆ. ಇವತ್ತು ಪಾಪ ನೌಕರರು ಹಾಲು ಉತ್ಪಾದಕರ ಸಂಘ ಇರ್ಬೋದು, ಇವತ್ತು KVM ಅಂದ್ರೆ ಕರ್ನಾಟಕ ವಿದ್ಯುತ್ ಶಕ್ತಿ ಮಂಡಳಿ ಏನು ತಯಾರು ಮಾಡುತ್ತೆ ಮಿಷಿನ್ಗಳನ್ನ, ಅವ್ರಿಗೂ ಕೂಡ 6ನೇ ವೇತನ ಅಂತ ಹೇಳ್ತಾರೆ. ಹಾಲು ಉತ್ಪಾದಕ ಅವ್ರಿಗೂ ಕೂಡ 6ನೇ ವೇತನ ಅಂತ ಹೇಳ್ತಾರೆ. ಮತ್ತೆ ಏನು ಇವತ್ತು ಗುತ್ತಿಗೆ ನೌಕರರು ದುಡಿತಾ ಇದ್ದಾರೆ, ಏನು ಬೆಂಗಳೂರಿನಲ್ಲಿ ಕಸ ಹೊಡಿತಾರೆ ಅಂತ ಹೇಳ್ತಾರಲ್ಲ, ಅಂತ ನೌಕರನು ಕೂಡ ವೇತನ ಆಯೋಗದ ಮಾರಿಲಿ ತರ್ತಾ ಇದ್ದಾರೆ ನಮ್ಮಲ್ಲಿ. ಮತ್ತೆ ಇನ್ನೊಂದು, ಈಗ ಇವತ್ತೊಂದು ವಿಚಾರ ನೋಡಿದೆ, ಯಾವುದೋ ಒಂದು ಪೇ ಸ್ಲಿಪ್ಪು, ಆ ಪೇ ಸ್ಲಿಪ್ಪು 1 ಲಕ್ಷ ಚಿಲ್ಲರೆ ಇದೆ ಒಬ್ಬ ಡ್ರೈವರ್ಗೆ. ಅದು ನೋಡಿ ನಮಗೆ ಮೆಸೇಜ್ ಆಗ್ತಾ ಇದ್ದಾರೆ, ನಮ್ಮಲ್ಲಿ ಯಾವಾಗಣ ನಾವು ಇದನ್ನ ಪಡ್ಕೋಬೇಕು, ನಮ್ಮಲ್ಲಿ ನಮ್ಮ ಸಂಘಟನೆಗಳು ಕಿತ್ತಾಡ್ತಾ ಇದ್ದಾರೆ, ನಾವು ಏನಣ ಮಾಡಬೇಕು ಅಂತ ನೌಕರರು ಗುಳೋ ಅಂತ ಹೇಳ್ತಾ ಇದಾರ್ರಿ. ಇವತ್ತು ಬೆಲೆ ಗಗನಕ್ಕೆ ಹೋಗ್ತಾ ಇದೆ, ಜೀವನ ಮಾಡಕ್ ಆಗ್ತಾ ಇಲ್ಲ. ಎಜುಕೇಶನ್ಗೆ ಮಕ್ಳಿಗೆ ಎಜುಕೇಶನ್ ಕೊಡಕ್ ಆಗ್ತಾ ಇಲ್ಲ. ಒಂದ್ ಕಡೆ ಆಸ್ಪತ್ರೆ ಖರ್ಚು ವೆಚ್ಚ ಜಾಸ್ತಿ ಆಗ್ತಾ ಇದಾವೆ, ಕಾಯಿಲೆಗಳು ಜಾಸ್ತಿ ಆಗ್ತಾ ಇದಾವೆ. ಇಂಥ ಸಂದರ್ಭದಲ್ಲಿ ನೀವು ಹಿಂಗ್ ಕಿತ್ತಾಡ್ಕೊಂಡು ಆಟ ಆಡ್ತಾ ಇದ್ದೀರಾ. ಇವಾಗ ನಾವು ಮಾಡೋದು ಬೇಡ, ಅವ್ರು ಹೆಂಗಾರ ಮಾಡ್ಕೊಳ್ಳಿ, ನಾನು ಉಪವಾಸ ಮಾಡ್ತೀನಿ ಅಂತ ಬೈಪರ್ಕೇಶನ್ ಮಾಡ್ತಾ ಇದ್ಯಾ ನೌಕರನ್ನ? ನಿನ್ನ ಕತೆ, ನಿನ್ನ ವಿಚಾರ ಯಾವತ್ ಗೊತ್ತಾಯ್ತು ಹೇಳಿ? 29ನೇ ತಾರೀಕು ಫ್ರೀಡಂ ಪಾರ್ಕ್ ಅಲ್ಲಿ ಸರ್ಕಾರಕ್ಕೆ ಮ್ಯಾನೇಜ್ಮೆಂಟ್ಗೆ ಗೊತ್ತಾಯ್ತು ನಿನ್ ಜೊತೆ 17 ಜನ ಮಾತ್ರ ಇರೋದು, ಇನ್ನು ಉಳಿದವ್ರು ನೌಕರರಿಲ್ಲ ಅಂತ. ಯಾಕೆಂದ್ರೆ ನೀನು ಬರೀ ಮಂಕು ಬೂದಿ ಎಲ್ತಾ ಇದೆಯಾ, ನೌಕರಿಗೆ ನಯ ಪೈಸಾ ಕೊಡ್ಸಲ್ಲ ಅಂತ ನೌಕರರು ಮಾತಾಡ್ತಾ ಇದಾರ್ರಿ. ನಾನಲ್ಲ, ಇವತ್ತು ಇಡೀ ಡಿಪೋಗಳಲ್ಲಿ ಹರಾಜಾಗ್ತಾ ಇದಾರೆ ನಿಮ್ಮನ್ನ. ಒಕ್ಕೂಟದವ್ರೇ ಆಗ್ಲಿ ಇಂಥ ಜಂಟಿಯವ್ರನ್ನೇ ಆಗ್ಲಿ ಹರಾಜಾಗ್ತಾ ಇದಾರೆ. ಒಂದಿನ ಅಲ್ಲ ಒಂದಿನ ನಿಮ್ಗೆ ಸರಿಯಾದ ಪಟ ನೌಕರು ಕಲಿಸ್ತಾರೆ. ಅದಕ್ಕೆ ನಾನು ನೇತೃತ್ವ ವಹಿಸ್ತೀನಿ. ಮುಂದಿನ ದಿನ 2 ವಿಚಾರ ಹೇಳಿದ್ದೆ ನಾನು, ಇದು ಮುಗಿಲಿ ಅಂತ ರಾಜ್ಯಪಾಲರ ವಿಚಾರನ. ಇನ್ನೊಂದು ವಿಚಾರ ನಡೀತಾ ಇದೆ, ಇನ್ನೊಂದು ವಿಚಾರಕ್ಕೂ ಕೂಡ ಕೈ ಹಾಕಿದೀವಿ. ಅಂದ್ರೆ ಇನ್ನೂ 2 ವಿಚಾರ ಇದಾವೆ, ತರ್ತೇನೆ ಮುಂದೆ ನೌಕರು ಮುಂದೆ. ಆಲ್ರೆಡಿ ನೌಕರು ಜಾಗೃತರಿದ್ದಾರೆ, ಯಾರ್ಯಾರು ಏನ್ ಮಾಡ್ತಾ ಇದ್ದಾರೆ ಅಂತ ಗಮನಿಸ್ತಾ ಇದ್ದಾರೆ. ನಿಮ್ಗೆಲ್ಲ ಸರಿಯಾದ ಪಾಠ ಕಲಿಸ್ತಾರೆ, ಕಾಯ್ತಾ ಇರಿ. ನಾನು ಕೂಡ ನೇತೃತ್ವ ವಹಿಸಿ ಮುಂದೆ ಹೆಂಗ್ ತಕೊಂಡು ಹೋಗ್ಬೇಕು, ಏನ್ ಮಾಡ್ಬೇಕು ಅಂತೇಳಿ ಮಾಡ್ತೇವೆ, ಬಿಡಲ್ಲ. ಸುಮ್ಮನೆ ನೌಕರನ್ನ ದಾರಿ ತಪ್ಪಿಸೋದನ್ನ ಬಿಡಿ. ಇಲ್ಲಿ ತನಕ ನೀನ್ ಮಾಡ್ದಲ್ಲಪ್ಪ ಚಂದ್ರು, ಏನ್ ಮಾಡಿದ್ಯ ಅನ್ನೋದನ್ನ ಕಾಮನ್ ಸೆನ್ಸ್ ಅರ್ಥ ಮಾಡ್ಕೊಳ್ರಿ. ನೌಕರಿಗೆ ಹಿಂದೆ ಎಲ್ಲ ಹೇಳಿದ್ರಿ, ಅವ್ರೆಲ್ಲ 4 ಗೋಡೆ ಮಧ್ಯ ಮಾತಾಡ್ತಾರೆ, ಟೀ ಕಾಫಿ ಕುಡ್ಕ ಬಂದ್ಬಿಡ್ತಾರೆ. ಒಳಗೆ ಏನ್ ಮಾಡ್ತಾರೋ, ದುಡ್ಡು ತಗೋತಾರೋ ಗೊತ್ತಿಲ್ಲ, ಸೂಟ್ ಕೇಸ್ ಇಸ್ಕೋತಾರೋ ಗೊತ್ತಿಲ್ಲ ಅಂತ ಹೇಳ್ದಲ್ಲಪ್ಪ. ನೀನ್ ಎಷ್ಟು ಗೋಡೆ ಮಧ್ಯೆ ಹತ್ರ ಮಾತಾಡ್ತಾ ಇದೀಯಪ್ಪ ನೀನು? 40 ವರ್ಷ ಸಂಘಟನೆ ಏನಪ್ಪ ಮಾಡ್ತು ಅಂತ ಕೇಳ್ತೀಯಲ್ಲಪ್ಪ. ಈಗ 2016 ನೀನೇನಪ್ಪ ಮಾಡ್ದೆ? ಈಗ 10 ವರ್ಷ ಆಯ್ತು. ಸುಮ್ಮನೆ ನೌಕರನ್ನ ಕೆಣಕ್ಬೇಡಿರಿ. ನೌಕರು ಎಲ್ಲರೂ ಗಮನಿಸ್ತಾ ಇದ್ದಾರೆ, ನಿಮ್ಗೆಲ್ಲರಿಗೂ ಸರಿಯಾದ ಪಾಠ ಕಲಿಸ್ತಾರೆ. ಅರ್ಥ ಮಾಡ್ಕೊಳ್ಳಿ. ಈ ವಿಡಿಯೋ ಲೆಂತ್ ಆಗ್ತದೆ, ನಾನು ಹೇಳೋದು ಇಷ್ಟೇ.
ಎಲ್ಲರೂ ಸೇರಿ ಒಗ್ಗೂಡಿ ನೌಕರಿಗೆ ನ್ಯಾಯ ಕೊಡಿಸಿ ಅನ್ನೋದೇ ನನ್ನ ಒಂದು ಕಳಕಳೆಯ ಮನವಿ. ನೌಕರರ ಪರವಾಗಿ, 4 ನಿಗಮದ ನೌಕರರ ಪರವಾಗಿ ನಿಮ್ಮ ಸಂಘಟನೆಗಳಲ್ಲಿ ಕೈ ಮುಗಿದು ನಾನು ಕೇಳ್ಕೊತೀನಿ. ನೀವೆಲ್ಲರೂ ಸೇರಿ ನೌಕರಿಗೆ ನ್ಯಾಯ ಕೊಡಿಸ್ಲಿಲ್ವಾ? ನಿಮ್ಮ ಪಾಡು ನೀವಿರಿ. ಖಂಡಿತ ನಾನು ಒಬ್ಬನೇ ಆದ್ರೂ ಸರಿಯೇ, ನನ್ನ ಜೊತೆ ನನ್ನ ನೌಕರರಿದ್ದಾರೆ. ನಾನು ಒಬ್ಬನೇ ಮುಂದೆ ಹೋಗ್ತೀನಿ, ನನ್ನ ಹಿಂದೆ ನೌಕರು ಇರ್ತಾರೆ, ನನಗೆ ಸಪೋರ್ಟ್ ಮಾಡೇ ಮಾಡ್ತಾರೆ. ನಾನು ಹೋರಾಟ ಮಾಡೇ ಮಾಡ್ತೀನಿ, ನೌಕರಿಗೆ ನ್ಯಾಯ ಕೊಡ್ತೀನಿ. ಅದರಲ್ಲಿ 2 ಮಾತಿಲ್ಲ ಅಂತೇಳಿ ಈ ವಿಡಿಯೋ ಲಂತ್ ಆಗ್ತದೆ. ಈ ವಿಡಿಯೋನ ದಯಮಾಡಿ ಎಲ್ಲ ನೌಕರಿಗೂ ಶೇರ್ ಮಾಡಿ ಅಂತೇಳಿ ನಿಮ್ಮಲ್ಲಿ ಕಳಕಳೆಯಿಂದ ಮನವಿ ಮಾಡ್ತೇನೆ. ನಮಸ್ಕಾರ ಬಂಧುಗಳೇ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.